ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ದಿನಾಂಕ 16 ಫೆಬ್ರವರಿ ರಂದು ಬೆನಕನಹಳ್ಳಿ ಊರು ಅಲ್ಲಿ ಒಂದು ಗಲಾಟೆ ನಡೆದಿದೆ. ರಾತ್ರಿ 9 ಗಂಟೆ ಸುಮಾರು 12 ಆರೋಪಿಗಳು ಈ ಪ್ರಕರಣದಲ್ಲಿ ಫಿರ್ಯಾದಿದಾರರು ಶ್ರೀ ಅವಿನಾಶ್ ಸಾಳುಂಕೆ, ಇವರು ಮೂಲತಃ ಸಾಂಗ್ಲಿದವರು, ಸಾಂಗ್ಲಿ ಮಹಾರಾಷ್ಟ್ರದವರು. ಇವರ ಮನೆಗೆ ಬಂದು ಅಲ್ಲಿ ಗಲಾಟೆ ಮಾಡಿದ್ದಾರೆ ಮತ್ತು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಪ್ರಕರಣದ ಬ್ಯಾಕ್ಗ್ರೌಂಡ್ ಏನಿದೆ ಅಂದರೆ, ಫಿರ್ಯಾದಿದಾರರು ಅವಿನಾಶ್ ಸಾಳುಂಕೆ ಇವರದು ತಂಗಿ ಆರೋಪಿ ನಂಬರ್ 2 ದೀಪಕ್, ಇವರ ಜೊತೆಗೆ 5 ವರ್ಷ ಮುಂಚೆ ಮದುವೆ ಆಗಿದೆ. ಆ ಮದುವೆಯಲ್ಲಿ ಏನೇನು ಸಂಘರ್ಷ ಆಗಿದೆ, ಆ ವಿಚಾರದಲ್ಲಿ ಮಾತುಕತೆ 14 ಫೆಬ್ರವರಿಗೆ ಆಗಿತ್ತು. ಅದು ಸರಿ ಆಗಿಲ್ಲ ಮತ್ತು ಇವರು ಇದರಲ್ಲಿ ಇರುವುದು ಆರೋಪಿಗಳು ಕೂಡ ಆರೋಪಿ ನಂಬರ್ 1 ರಿಂದ ಆರೋಪಿ 6ವರೆಗೆ ಇವರು ಸಾಂಗ್ಲಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಅವರ ಜೊತೆಗೆ ಕೆಲವು ಮುಚ್ಚಂಡಿ, ಮುತ್ಯಾನಟ್ಟಿ ಮತ್ತು ಕಾಕಿ ಇವ್ರದ್ದು ಹುಡುಗರು ಸೇರಿ ಇವರ ಪರಿವಾರದ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣವೇ ಪೊಲೀಸ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸ್ ಅಧಿಕಾರಿ ಅಲ್ಲಿ ರೀಚ್ ಆಗಿದ್ದಾರೆ. ಈ ಪ್ರಕರಣದಲ್ಲಿ 12 ಒಟ್ಟು ಆರೋಪಿ ಇದ್ದಾರೆ. ಅದರಲ್ಲಿ 7 ಆರೋಪಿಗೆ ದಸ್ತಗಿರಿ ಮಾಡಲಾಗಿದೆ. ಅವರು ಯಾವ ಗಾಡಿಗಳು ನಲ್ಲಿ ಬಂದಿದ್ದಾರೆ, ಆ ಕಾರ್ ಮತ್ತು ಮೋಟರ್ ಸೈಕಲ್ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಉಳಿದ ಆರೋಪಿಗೆ ಕೂಡ ನಾವು ಬೇಗನೆ ದಸ್ತಗಿರಿ ಮಾಡ್ತೀವಿ. ಹೌದು, ಏನೇನು ಹೌದು, ಕಡೆಗೆಯಿಂದ ಹೊಡೆದಿದ್ದಾರೆ ಮತ್ತು ಅಲ್ಲಿ ವೇಪನ್ ಕೂಡ ಸಿಕ್ಕಿದೆ. ಹಾಂ, ಇವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಬಾಲಾಜಿ ಸಾಳುಂಕೆ, ಮೀನಾ ನಾಯಕ್ ಮತ್ತು ಅವಿನಾಶ್ ಸಾಳುಂಕೆ. ಅದು ಈಗ ಎಲ್ಲ ತನಿಖೆಯಲ್ಲಿ ಗೊತ್ತಾಗ್ತದೆ. 14ನೇಗೆ ಇವರದು ಇಬ್ಬರು ಫ್ಯಾಮಿಲಿದು ಮಾತುಕತೆ ಆಗಿತ್ತು ಮತ್ತು ಇವತ್ತು ನಿನ್ನೆ ರಾತ್ರಿ ಈ ಥರ ಆಗಿತ್ತು. 5 ವರ್ಷ ಆಗಿದೆ. ಹಾಂ, ಅಂದರೆ ಜಗಳ ಶುರು ಆಯಿತು ಇದು ಫ್ಯಾಮಿಲಿ ಮೆಂಬರ್ಸ್ ಮೇಲೆ. ಇವರು ಈ ಥರ ಗುಂಪು ಕಟ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿದರು.